Hello students, welcome to my e-learning class. Before going for the role of retailers in distribution channel, role of retailers in distribution channel, let us know about the retailer's role in sorting process. That means how he is going to work. Retailer is purchasing the goods from different wholesalers, and these wholesalers purchases goods from different manufacturers. Okay, here are three wholesalers who are dealing in goods and services. These wholesalers purchase goods from different manufacturers. Okay, then these wholesalers distribute the goods to retailer, and then retailer sells the goods to different consumers. That is, brand A customers are there, brand B customers are there, brand C customers are there, brand D customers are there, brand E customers are there, and brand F customers are there. These are the brands, brand manufacturers, and these persons are the middlemen, that is wholesalers, their next retailer, their next consumers. 1, 2, 3 and 4. Okay. So, how does the retail supply chain work? ಚಿಲ್ಲರೆ ವ್ಯಾಪಾರದ ಒಂದು ಸರಪಳಿ ಏನೈತಿ ಹೆಂಗೆ ಕೆಲಸ ಮಾಡ್ತೈತಿ? The retail supply chain consists of manufacturers, wholesalers, retailers and the consumer, that is end user. Consumer means end user. ರಿಟೇಲ್ ಸಪ್ಲೈ ಚಿಲ್ಲರೆ ವ್ಯಾಪಾರ ಸರಪಳಿ ಉತ್ಪಾದಕರು, ಮಧ್ಯವರ್ತಿಗಳು, ಚಿಲ್ಲರೆ ವ್ಯಾಪಾರಸ್ಥರು ಮತ್ತು ಅನುಭೋಗಿಗಳನ್ನು ಒಳಗೊಂಡೈತಿ. ದ ಹೋಲ್ಸೇಲರ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ದ ಮ್ಯಾನುಫ್ಯಾಕ್ಚರರ್. ಹೋಲ್ಸೇಲರ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ದ ಮ್ಯಾನುಫ್ಯಾಕ್ಚರರ್. The retailer is connected to the wholesaler but not to the manufacturer. Retailer wholesaler connected adana, manufacturer ga connected illa. So in retail supply chain, the key players are manufacturer, wholesalers, retailers and consumers. The role of the key players in typical retail supply chain. ಇವರು ಕೀ ಪ್ಲೇಯರ್ಸ್ ಏನದಾರಲ್ಲ, ಚಿಲ್ಲರೆ ವ್ಯಾಪಾರ ಸರಪಳಿಯಲ್ಲಿ ಏನು ಕಾರ್ಯವನ್ನು ಮಾಡ್ತಾರ? ಫಸ್ಟ್ ಒನ್ ಈಸ್ ಮ್ಯಾನುಫ್ಯಾಕ್ಚರರ್. He produces the goods using the machines, raw material, labor, or otherwise 4 M's. 4 M's: man, machine, money, and method. 4 M's ಅಂತ ಹೇಳಿ ಹೇಳ್ತೇವೆ, ಆರ್ ರಾ ಮಟೀರಿಯಲ್. ಓಕೆ, ಬೈ ಯೂಸಿಂಗ್ ದೀಸ್ 4 M's he produces the goods. Their next key player is wholesaler. Purchase finished goods from the manufacturer. ಹೋಲ್ಸೇಲರ್ ಮಧ್ಯವರ್ತಿ ಏನು ಮಾಡಾಕತ್ತಾನ? ಫಿನಿಶ್ಡ್ ಗೂಡ್ಸನ್ನು ತೊಗೊಳಕತ್ತಾನೆ ಯಾರ ಕಡೆಯಿಂದ? ಮ್ಯಾನುಫ್ಯಾಕ್ಚರರ್. and sell those goods to retailers. ಯಾರಿಗೆ ಸೇಲ್ ಮಾಡಾಕತ್ತಾನ, ಮಾರಾಟ ಮಾಡಾಕತ್ತಾನ? ಚಿಲ್ಲರೆ ವ್ಯಾಪಾರಕ್ಕೆ.
ಇನ್ ಲಾರ್ಜ್ ಬಲ್ಕ್ ಕ್ವಾಂಟಿಟೀಸ್. ಹೆಂಗೆ? ಲಾರ್ಜ್ ಬಲ್ಕ್ ಒಳಗೆ, ದೊಡ್ಡ ಒಂದು ಪ್ರಮಾಣದೊಳಗೆ. ಥರ್ಡ್ ಕೀ ಪ್ಲೇಯರ್ ಈಸ್ ರಿಟೇಲರ್. ರಿಟೇಲರ್ ಸೆಲ್ ದ ಗೂಡ್ಸ್ ಇನ್ ಸ್ಮಾಲ್ ಕ್ವಾಂಟಿಟೀಸ್. ಹೋಲ್ಸೇಲರ ಬಲ್ಕ್ ಒಳಗೆ ಮಾರಾಟ ಮಾಡ್ತಾನೆ, ರಿಟೇಲರ ಸ್ಮಾಲ್ ಕ್ವಾಂಟಿಟಿ ಒಳಗೆ ಮಾರಾಟ ಮಾಡ್ತಾನೆ. ಹಿಯರ್ ಇನ್ ದಿಸ್ ಟೂ ಥಿಂಗ್ಸ್ ನಮಗೇನು ಗೊತ್ತಾಗತ್ತತಿ ಅಂತಂದ್ರೆ, ಏನು ಲಾರ್ಜ್ ಬಲ್ಕ್ ಒಳಗೆ ಇರ್ತೈತಲ್ಲ ಅದನ್ನು ಸಣ್ಣ ಸಣ್ಣ ಪ್ಯಾಕಿಂಗ್ ಒಳಗೆ ಮಾಡೋದು ರಿಟೇಲರ್ ಅದಾನ. ಇದನ್ನು ಇವು ಹೋಲ್ಸೇಲರ್ ಕೊಟ್ಟಿರ್ತಾನೆ, ಇದನ್ನು ಸಣ್ಣ ಸಣ್ಣ ಪ್ಯಾಕ್ಸನ್ನು ರಿಟೇಲರ್ ಮಾಡ್ತಿರ್ತಾನಲ್ಲ. So, sell the goods in small quantity to the end user, to whom he is selling to the end user at a higher price. That means, ಯಾವಾಗ ರಿಟೇಲರ್ ಸೇಲ್ ಮಾಡಾಗತ್ತಾನ ಪ್ರೈಸ್ ವಿಲ್ ಬಿ ಹೈ. ಥೆರಾಟಿಕಲಿ at the MSRP, that is manufacturer's suggested retail price ಅಂತ ಹೇಳ್ತೇವೆ. That means this higher price is suggested by whom? Manufacturer. It is not the decision of the retailer. ರಿಟೇಲರ್ನ ಡಿಸಿಷನು ಇಲ್ಲ, ಕನ್ಸ್ಯೂಮರ್ದು ಇಲ್ಲ. ಯಾರು ಸಜೆಸ್ಟ್ ಮಾಡಿರ್ತಾರೆ ಅದನ್ನು ಮ್ಯಾನುಫ್ಯಾಕ್ಚರರ್ ಮಾಡಿರ್ತಾರೆ. ಅದಕ್ಕೇನಂತ ಹೇಳ್ತೇವೆ ನಾವಲ್ಲೇ MSRP, ಮ್ಯಾನುಫ್ಯಾಕ್ಚರರ್ಸ್ ಸಜೆಸ್ಟೆಡ್ ರಿಟೇಲ್ ಪ್ರೈಸ್ ಅಂತೇಳಿ ಹೇಳ್ತೇವೆ ನಾವಲ್ಲೇ. ಓಕೆ, ಲಾಸ್ಟ್ ಕೀ ಪ್ಲೇಯರ್ ಇನ್ ರಿಟೇಲ್ ಸಪ್ಲೈ ಚೈನ್ ಈಸ್ ಕನ್ಸ್ಯೂಮರ್. ಹಿ ಈಸ್ ದ ಎಂಡ್ ಯೂಸರ್ ಹೂ ಬೈಸ್ ದ ಗೂಡ್ಸ್ ಫ್ರಮ್ ದ ರಿಟೇಲರ್ ಫಾರ್ ಪರ್ಸ್ನಲ್ ಕನ್ಸಂಪ್ಷನ್. ಎದಕ್ಕೆ ತೊಗೊಳಕತ್ತ ನಮ್ಮ ಅದನ್ನು? ಪರ್ಸ್ನಲ್ ಕನ್ಸಂಪ್ಷನ್ ಸಂಬಂಧ. ಓಕೆ, ಸೊ ವೈ ರಿಟೇಲ್ ಈಸ್ ಇಂಪಾರ್ಟೆಂಟ್? ವೈ ವಿ ನೀಡ್ ರಿಟೇಲರ್? ಚಿಲ್ಲರೆ ವ್ಯಾಪಾರಿ ಆಗಬೇಕು. ರಿಟೇಲರ್ಸ್ ಆರ್ ದ ಫೈನಲ್ ಲಿಂಕ್ ಇನ್ ದ ಸಪ್ಲೈ ಚೈನ್ ಬಿಟ್ವೀನ್ ಮ್ಯಾನುಫ್ಯಾಕ್ಚರರ್ ಆ್ಯಂಡ್ ಕನ್ಸ್ಯೂಮರ್. ಮ್ಯಾನುಫ್ಯಾಕ್ಚರರ್ ಮತ್ತು ಕನ್ಸ್ಯೂಮರನ್ನ ನಡು ಕನೆಕ್ಟಿಂಗ್ ಲಾಸ್ಟ್ ಲಿಂಕ್ ಅಂತ ಹೇಳ್ತೇವೆ ನಾವು ಅಲ್ಲಿ. ಲಾಸ್ಟ್ ಲಿಂಕ್, ಯಾಕಂದರೆ ಇಲ್ಲಿ ಹೋಲ್ಸೇಲರ್ ಬರ್ತಾನ, ಆಮೇಲೆ ಏಜೆಂಟ್ಸ್ ಬರ್ತಾರ, ಅದರ್ವೈಸ್ ಏಜೆಂಟ್ಸ್ ಬರ್ತಾರ, ಹೋಲ್ಸೇಲರ್ ಬರ್ತಾರ. ಇವೆಲ್ಲನೂ ಆದಮೇಲೆ ಇವರೆಲ್ಲರೂ ಯಾರಿಗೆ ಮಾರಾಟ ಮಾಡಬೇಕು? ರಿಟೇಲರಿಗೆ ಮಾಡ್ತಾರೆ. ರಿಟೇಲರ್ ಎಂಡ್ ಕನ್ಸ್ಯೂಮರ್ಸ್ಗೆ ಅಥವಾ ಎಂಡ್ ಯೂಸರ್ಸ್ಗೆ ಸೇಲ್ ಮಾಡ್ತಾನೆ. ರಿಟೇಲಿಂಗ್ ಈಸ್ ದ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಅಲೌಸ್ ಮ್ಯಾನುಫ್ಯಾಕ್ಚರರ್ಸ್ ಟು ಫೋಕಸ್ ಆನ್ ಪ್ರೊಡ್ಯೂಸಿಂಗ್ ಗೂಡ್ಸ್ without having to be distracted by the enormous amount of effort. ರಿಟೇಲಿಂಗ್ ಯಾಕೆ ಬೇಕು ಅಂತಂತಂದ್ರಲ್ಲೇ, ಮ್ಯಾನುಫ್ಯಾಕ್ಚರರ್ ತನ್ನ ಉತ್ಪಾದನೆ ಕಡೆಗೆ ಪೂರ್ಣ ಪ್ರಮಾಣದ ಒಂದು ಗಮನವನ್ನು ಹರಿಸಿ ಸಾಕಷ್ಟು ತನ್ನ ಹಣವನ್ನು ಮತ್ತು ತನ್ನ ಸಮಯವನ್ನು ಮತ್ತು ತನ್ನ ಸಾಮರ್ಥ್ಯವನ್ನು ವ್ಯಯ ಮಾಡಿರ್ತಾನೆ. ಸೊ ಅದರದ್ದು ಪ್ರಾಪರ್ ಯುಟಿಲೈಜೇಷನ್ ಮಾಡ್ಕೊಳ್ಳೋಕೆ ರಿಟೇಲರ್ ಬೇಕಾಗ್ತಾನ. ದ್ಯಾಟ್ ಇಟ್ ಟೇಕ್ಸ್ ಟು ಇಂಟರ್ಯಾಕ್ಟ್ ವಿತ್ ಎಂಡ್ ಯೂಸ್ ಕಸ್ಟಮರ್ಸ್ ಹೂ ವಾಂಟ್ ಟು ಪರ್ಚೇಸ್ ದೋಸ್ ಗೂಡ್ಸ್. ಇಷ್ಟಲ್ದ ಬರೀ ಮ್ಯಾನುಫ್ಯಾಕ್ಚರರ್ಗೆ ಅಷ್ಟೇ ಅವ ಹೆಲ್ಪ್ ಮಾಡೋಂಗಿಲ್ಲಲ್ಲೇ, ಅವ ಎಂಡ್ ಯೂಸರ್ಗೆ ಅವಂಗೆ ಬೇಕಾದಂತಹ ಒಂದು ಸರಕನ್ನು ಪೂರೈಸ್ತಾನಲ್ಲೇ. ಸೊ ರಿಟೇಲಿಂಗ್ ಈಸ್ ದ ಅಬೌಟ್ ಡಿಸ್ಪ್ಲೇಯಿಂಗ್ ಪ್ರಾಡಕ್ಟ್ಸ್. What he does? He displays the products, describes the features, benefits of the product, he stocks the products, he processes the payments, and doing whatever it takes to get the right products at a right price to the right place and right consumers at the right time. ಯಾವ್ಯಾವ ಕಾರ್ಯಗಳನ್ನು ಮಾಡಾಕತ್ತಾನವಲ್ಲೇ? ಡಿಸ್ಪ್ಲೇಯಿಂಗ್ ಮಾಡ್ತಾನೆ, ಡಿಸ್ಟ್ರಿಬ್ಯೂಷನ್ ಫೀಚರ್ಸ್ ಡಿಸ್ಕ್ರೈಬ್ ಮಾಡ್ತಾನಲ್ಲೇ, ವಿವರಣೆಯನ್ನು ಕೊಡ್ತಾನೆ, ಸರಕಿನ ವಿವರಣೆಯನ್ನು ಕೊಡ್ತಾನೆ, ಸರಕನ್ನು ದಾಸ್ತಾನು ಮಾಡ್ತಾನೆ, ಆಮೇಲೆ ಹಣದ ಸಂದಾಯ ಮಾಡ್ತಾನೆ. ಅದಷ್ಟೇ ಅಲ್ದ ಸರಿಯಾದ ಸರಕನ್ನು ಸರಿಯಾದ ಬೆಲೆಗೆ, ಸರಿಯಾದ ಅನುಭವಗಳಿಗೆ, ಸರಿಯಾದ ಸಮಯದಲ್ಲಿ ವಿತರಣೆಯನ್ನು ಸಹ ಮಾಡ್ತಾನವಲ್ಲೇ. ಸಮ್ ರಿಟೇಲರ್ಸ್ ಆಫರ್ ಅಡಿಷನಲ್ ಸರ್ವಿಸಸ್ ಟು ದ ರಿಟೇಲ್ ಟ್ರಾನ್ಸಾಕ್ಷನ್ ಲೈಕ್ ಪರ್ಸನಲ್ ಶಾಪಿಂಗ್ ಕನ್ಸಲ್ಟೇಷನ್.
ದ್ಯಾಟ್ ಮೀನ್ಸ್ ಯಾವಾಗ ಗ್ರಾಹಕರು ತೊಗೊಳಕತ್ತಾರ ಅವರಿಗೆ ಗೈಡೆನ್ಸ್ ಕೊಡೋದು, ಗಿಫ್ಟ್ ರ್ಯಾಪ್ ಮಾಡಿಕೊಡೋದು ಟು ಆ್ಯಡ್ ಸಮಥಿಂಗ್ ಎಕ್ಸ್ಟ್ರಾ ಟು ದ ರಿಟೇಲ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಕ್ಸಿಡ್ ದ ರಿಟೇಲ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್. ಆಮೇಲೆ ಆಫ್ಟರ್ ಸೇಲ್ ಸರ್ವಿಸಸ್ಸು ಅದಾವ ನಮಗೆ ಟು ಸೇ ದ್ಯಾಟ್. ಇಷ್ಟಲ್ದ ಏನೈತಿ ಅಂತಂದ್ರೆ ದೇರ್ ಈಸ್ ಅ ರೀಸೆಂಟ್ ಚೇಂಜ್ ಇನ್ ರೋಲ್ ಆಫ್ ರಿಟೇಲಿಂಗ್. ಇವತ್ತಿನ ದಿವಸದೊಳಗೆ ಇಷ್ಟಾದ್ರೂ ಸಾಕಷ್ಟು ಚಿಲ್ಲರೆ ವ್ಯಾಪಾರದೊಳಗೆ ಬದಲಾವಣೆ ಕಾಣ್ತೇವೆ ನಾವಲ್ಲೇ. ದೇರ್ ಆರ್ expectation to this traditional supply chain. Some of the world's largest retail companies like Walmart and Amazon.com are large enough to deal directly with manufacturers without the need for a wholesaler in the middle of the transaction. That means ಇವ್ರೇನು ಮಾಡಾಕತ್ತಾರ, ವಾಲ್ಮಾರ್ಟ್ ಆಯ್ತು ಅಮೆಝಾನ್ದವ್ರು ಏನೈತಿ ಡೈರೆಕ್ಟಾಗಿ ಮ್ಯಾನುಫ್ಯಾಕ್ಚರರ್ನ ತೊಗೊಳಕತ್ತಾರ, ಹೋಲ್ಸೇಲರ್ ಕಡೆಯಿಂದ ತೊಗೊಳಕತ್ತಿಲ್ಲ. ಈ ಮಿಡಲ್ ಟ್ರಾನ್ಸಾಕ್ಷನ್ ಐತಿ ಟೋಟಲಿ ಇರಾಡಿಕೇಟ್ ಮಾಡಿಬಿಟ್ಟಾರ ಅವರಲ್ಲೇ. ಸೊ ಹಿಯರ್ ವಿ ಹ್ಯಾವ್ ದ ಕರೆಂಟ್ distribution channels. We have 3 distribution channels. One is from producer to wholesaler, wholesaler to retailer, and from retailer to consumer. ಉತ್ಪಾದನಾಕಾರನಿಂದ ಮಧ್ಯಸ್ಥಗಾರನಿಗೆ ಹೋಲ್ಸೇಲ್ ಡೀಲರ್, ಚಿಲ್ಲರೆ ವ್ಯಾಪಾರ ಅವನಿಂದ ಅನುಭೋಗಿಗೆ. ಇದು ಮೊದಲನೇ ವಿತರಣಾ ಸರಪಳಿಗೆ ಐತಿಲ್ಲ. ದೇರ್ ನೆಕ್ಸ್ಟ್ ಫ್ರಾಮ್ ಪ್ರೊಡ್ಯೂಸರ್ ಟು ರಿಟೇಲರ್, ಫ್ರಾಮ್ ರಿಟೇಲರ್ ಟು ಕನ್ಸ್ಯೂಮರ್. ಉತ್ಪಾದಕನಿಂದ ಚಿಲ್ಲರೆ ವ್ಯಾಪಾರಸ್ಥನಿಗೆ, ಚಿಲ್ಲರೆ ವ್ಯಾಪಾರಸ್ಥನಿಂದ ಅನುಭೋಗಿಗೆ. These 2 methods are delayed. It needs lot of time because we have middlemen. ನಡು ಮಧ್ಯಸ್ಥಗಾರರದಾರಲ್ಲೇ. ಥರ್ಡ್ ಸಪ್ಲೈ ಚೈನ್ ಏನೈತಿ ಅಂತಂದ್ರೆ ಫ್ರಾಮ್ ಡೈರೆಕ್ಟ್ಲಿ ಪ್ರೊಡ್ಯೂಸರ್ ಟು ಕನ್ಸ್ಯೂಮರ್. ಇದು ಇಮಿಡಿಯೇಟ್ ಇಫೆಕ್ಟ್ ಐತಿ. ಈಗ ಯುರೇಕಾ ಫೋರ್ಬ್ಸ್ ಅಂತ ಹೇಳಿ ಒಂದು ಇಲೆಕ್ಟ್ರಾನಿಕ್ ಸಪ್ಲೈ ಚೈನ್ ಇದೈತಿ. ದೇ ಆರ್ ರೆಂಡರಿಂಗ್ ದ ಸರ್ವಿಸಸ್ ಡೈರೆಕ್ಟ್ಲಿ ಟು ದ ಕನ್ಸ್ಯೂಮರ್ಸ್. ಡೋರ್ ಟು ಡೋರ್ ಸೆಲ್ಲಿಂಗ್ ಐತೆ ಅವ್ರದಲ್ಲೇ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಐತಿ ಇದು ಸಿ ಡಿಸ್ಟ್ರಿಬ್ಯೂಷನ್ ಚಾನಲ್ ಐತ್ಲ ಅದಕ್ಕೆ. ಓಕೆ, ಇಟ್ ಈಸ್ ದ ಟಿಪಿಕಲ್ ಆರ್ ಟ್ರೆಡಿಷನಲ್ ಡಿಸ್ಟ್ರಿಬ್ಯೂಷನ್ ಚಾನಲ್. ಇನ್ ದಿಸ್ ವಿ ಹ್ಯಾವ್ ಸೀನ್ ದ ರಿಟೇಲರ್. ದೆನ್ ವಾಟ್ ಈಸ್ ಹೀಸ್ ರೋಲ್? His role in today's world with wholesaler and consumer and to the producer. In my next video, I will explain his role in distribution channel. Please stay tuned for the further updates. Please like, share and subscribe my channel for further updates. Thank you.